ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟೈಮು ಒಂದು 3:30 ಆಗ್ತಾ ಬಂತು. ಇದೊಂದು ಮೋಸ್ಟ್ಲಿ ಒಂದು ಮಿನಿ ವ್ಲಾಗ್ ಆಗ್ಬೋದು. ಇಷ್ಟು ಬೆಳಗ್ಗೆ ಎದ್ದಿರೋ ರೀಸನ್ ಏನು ಅಂದರೆ ನೈಟೆಲ್ಲ ಮಲಗಿಲ್ಲ, ಅದೇ ಬಾಳು ನೈಟ್ ಶಿಫ್ಟು. ಸೊ ಆಫೀಸ್ ಮುಗಿಸ್ಕೊಂಡು ಈಗ ಬಂದೆ ಮನೆ ಹತ್ರ. ಸೊ ಈಗ ಆ್ಯಕ್ಚುಲಿ ಒಂದು ಮೂವಿಗೆ ಹೋಗ್ತಾ ಇದ್ದೀನಿ. ಆ ಮೂವಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ವೀಡಿಯೋ ಹಾಕೋ ಅಷ್ಟರಲ್ಲಿ. ಸೊ ಟಾಕ್ಸಿಕ್ ಮೂವಿಗೆ ಹೋಗ್ತಾ ಇರೋದು. ಸೊ 6 ಗಂಟೆ ಶೋ ಬುಕ್ ಮಾಡಿದ್ದೀನಿ, ಫಸ್ಟ್ ಶೋ. ಸೊ ಮೂವಿಗೆ ಹೋಗೋಕ್ಕೂ ಮುಂಚೆ ಇನ್ನೂ ಟೈಮ್ ಇದೆ. ಸೊ ಗ್ಯಾಪಲ್ಲಿ ಒಂದಷ್ಟು ವಾಕಿಂಗಿಗೆ ಹಿಂಗೆ ಮಾಡಿ ಒಂದು 8 to 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ನಡೀತಾ ಇದ್ದೀನಿ. ಜಿಮ್ ಸೇರ್ಕೊಳ್ಳೋಣ ಅಂದರೆ ವರ್ಷದ ಮೆಂಬರ್ಶಿಪ್ ಕಟ್ತೀನಿ. ಒಂದು ವಾರ ಎಲ್ಲ ಒಂದು ತಿಂಗಳು ಹೋದರೆ ಹೆಚ್ಚು, ಅದಾದಮೇಲೆ ಹೋಗಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಜಿಮ್ ಫೀಸ್ ಕಟ್ಟು ಅಂತ ನಮ್ಮ ಅಮ್ಮಂಗೆ ಕೇಳಿದ್ರೆ ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಸುಮ್ಮನೆ ಕಾಸು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಬರೀ ಡಯಟ್ ಕೇರ್ ಮಾಡಿಕೊಂಡು ಡೈಲಿ ಒಂದು 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ. ಮಂಡೇ ಟು ಫ್ರೈಡೇ ಮಾಡ್ತೀನಿ. ಸ್ಯಾಟರ್ಡೆ ಸಂಡೇ ಆದಮೇಲೆ ಮತ್ತೆ ಅದೇ ವೀಕೆಂಡು ಅಲ್ಲಿ ಇಲ್ಲಿ ಆಚೆ ಹೋಗಿ ತಿನ್ಕೊಂಡು ಮಾಡಿರೋ ಡೇಟೆಲ್ಲ ಹಾಳು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಲೈಫಲ್ಲಿ ಎಲ್ಲೆಲ್ಲೋ ಒಬ್ಬನೇ ಹೋಗ್ತಾ ಇದ್ದೆ. ಇವಾಗ ಮೂವಿಗೂ ಒಬ್ಬನೇ ಹೋಗೋ ಥರ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಮೂವಿ ಟಿಕೆಟ್ಸ್ನ ಹೋಗ್ಬಿಟ್ಟು ಬಾಯ್ಸ್ಗೆಲ್ಲ ಟಿಕೆಟ್ ಬುಕ್ ಮಾಡೋಣ ಅಂತ ಕೇಳಿದಾಗ ರಾಜಾ ಹೋಗ್ತೀವಿ ಅಲ್ಲ, ಹೋಗ್ತೀರಾ? ನನ್ನ ಬಿಟ್ಬಿಡಿಯಪ್ಪ. ಹಾಗಾದ್ರೆ ನೀನ್ ನಮ್ ಜೊತೆ ಬರಲ್ಲ? ಆ ಪರಮಶಿವಮೂರ್ತಿ ಬಾ ಅಂತಂದ್ರು ಬರಲ್ಲ ಕಣ್ರು. ಅದೇ ಮೂವಿ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಯಾಕಂದರೆ ಪಡ್ವಾರಳ್ಳಿಯಿಂದ ಬಂದು ಈಗ ಪ್ಯಾನ್ ವರ್ಲ್ಡ್ ರೇಂಜಿಗೆ ರಾಕಿಂಗ್ ಸ್ಟಾರ್ ಅವರು ಮಾಡಿದ್ದಾರೆ ಮೂವಿನ. KGF ಎಲ್ಲ ಬಂದಾಗ ಪ್ಯಾನ್ ಇಂಡಿಯಾ ಆಗಿತ್ತು, ಬಟ್ ಇವಾಗ ಬಂದಿರೋ ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಮೂವಿ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಈ ಥರ ಇದೆ. ರಿಯಾಲಿಟಿ ಈ ಥರ ಆಗಿಲ್ಲ ಅಂದರೆ ಖುಷಿ. ನೋಡೋಣ. ಸೊ ಇನ್ನು ಟೈಮ್ ಇದೆ. ಮೂವಿ ನೋಡ್ಬಿಟ್ಟು ಹೆಂಗಿದೆ ಏನು ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಅದೇ ಮೂವಿ ಹೆಂಗಿದ್ರು ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೀನಿ. ಅದಕ್ಕೆ ಮೇಲೆ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ಆದ್ರೂ ಕನ್ನಡ ಮೂವಿ ಫಸ್ಟ್ ಟೈಮ್ ಒಂದು ಹೊಸ ಪ್ರಯತ್ನ. ಅದು ಒಂದು ಲೇಡಿ ಡೈರೆಕ್ಟರ್ ಬೇರೆ, ಗೀತು ಮೋಹನ್ ದಾಸ್ ಅವ್ರು ಮಾಡಿರೋದು. ಟ್ರೈಲರ್ ಆಗಲೇ ನೋಡಿರ್ತೀರಾ. ಟ್ರೈಲರಲ್ಲೇ ಹೇಳ್ಬಿಟ್ಟಿದ್ದಾರೆ ಆ್ಯಕ್ಚುಲಿ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. 100% ಅಂತೂ ಇದು ಮಕ್ಕಳ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಹೋಗಿ ನೋಡೋ ಮೂವಿ ಅಲ್ಲ. ಟ್ರೈಲರಲ್ಲೇ ಗೊತ್ತಾಗಿರುತ್ತೆ. ಫುಲ್ ಎಂಜಾಯ್ಮೆಂಟ್, ಡ್ರಗ್ಸ್, ಗರ್ಲ್ಸ್, ಬಟ್ ಆದರೂ ಹೆಂಗೆ ಇದ್ರೂ ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಎಲ್ಲರೂ 18+, 21+ ಆಗಿರೋರು ಎ ರೇಟೆಡ್ ಮೂವಿ ಇದು. ಸೊ ಒಂದ್ಸತಿ ಹೋಗಿ ನೋಡೋದು ಒಳ್ಳೇದು. ಯಾಕಂದ್ರೆ ಕನ್ನಡ ಮೂವಿನ ನಾವೇ ಬೆಳೆಸ್ಬೇಕು. ಮೂವಿನ ಆ್ಯಕ್ಚುಲಿ ನಾನು ಗಾಂಧಿನಗರಲ್ಲಿ ಅದನ್ನು ಒಂದು ಲೋಕಲ್ ಥಿಯೇಟ್ರಿಗೆ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮೂವಿ ಟಿಕೆಟ್ಸ್ ರಿಲೀಸ್ ಮಾಡಿದಾಗ ನಾನು ಮಲಗಿದ್ದೆ. ಯಾಕಂದರೆ ನಮ್ಮದು ಗೂಬೆ ಬಾಳು, ನೈಟೆಲ್ಲ ಕೆಲಸ ಮಾಡ್ಕೊಂಡು ಬೆಳಿಗ್ಗೆಲ್ಲ ಮಲಗಿರ್ತೀವಿ. ಸೊ ಅದಾದಮೇಲೆ ಬುಕ್ ಮಾಡೋಣ ಅಂತ ನೋಡಿದಾಗ ಎಲ್ಲ ಕಡೆ ಹೌಸ್ಫುಲ್ ಆಗಿತ್ತು. ಸೊ ಹಂಗೂ ಹಿಂಗೂ ಎಲ್ಲೋ ನಮ್ಮ ಏರಿಯಲ್ಲಿ ಒಂದು ಥಿಯೇಟ್ರಲ್ಲಿ ಸಿಕ್ತು ಒಂದು ಟಿಕೆಟು. ಬಟ್ ಏನಂದರೆ ಆದ್ರೂ ಈ ಫಸ್ಟ್ ಡೇ ಫಸ್ಟ್ ಶೋ ಮೂವೀಸ್ನ ಈ ಮಾಲ್ಸಲ್ಲಿ ಹೋಗಿ ನೋಡೋದಕ್ಕಿಂತ ಈ ಲೋಕಲ್ ಥಿಯೇಟ್ರಲ್ಲಿ ನೋಡೋದೇ ಮಜಾ. ಆ ಕಿಚ್ಚಾಡೋದು, ಆ ಸೌಂಡ್ಗಳಿಗೆ ಅರ್ಧ ಮೂವಿ ಕೇಳಿಸೋದು ಇಲ್ಲ, ಅರ್ಥನೂ ಆಗೋಲ್ಲ. ಬಟ್ ಆದರೂ ಆ ಫನ್ನು, ಆ ಮಜಾನೇ ಬೇರೆ. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಏನು ಅಲ್ಲಲ್ಲೇ ತಿರುಗಾಡ್ತವನೇ ಅಂತ ನೀವು ಅನ್ಕೊಬೋದು. ಆ್ಯಕ್ಚುಲಿ ನಾನು ವಾಕಿಂಗ್ ಮಾಡ್ತಾ ಇರೋದು ನಮ್ಮ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ. ಯಾಕಂದರೆ ಇಷ್ಟು ಬೆಳಗ್ಗೆ ಯಾವುದೂ ಪಾರ್ಕ್ಗಳು ಓಪನ್ ಇರೋಲ್ಲ ಮನೆ ಹತ್ರ. ಪ್ಲಸ್ ರೋಡಲ್ಲಿ ಓಡಾಡೋದಕ್ಕಿಂತ ಒಂದು ಸ್ವಲ್ಪ ಇಲ್ಲಿ ಸ್ಟೆಪ್ಸು ಎಲ್ಲ ಇರೋದ್ರಿಂದ ಆ ಕಡೆ ಇನ್ಕ್ಲೈನು, ಡಿಕ್ಲೈನು, ಸ್ಟ್ರೈಟು ಏನೇನಿದೆ ಎಲ್ಲ ಇಲ್ಲೇ ಕವರ್ ಆಗಿಬಿಡುತ್ತೆ. ಅಯ್ಯೋ ನಿಮ್ ತತ್ವದ ಮನೆ ಹಾಳ ಹೋಗ. ಅದಕ್ಕೆ ಡೈಲಿ ಇಲ್ಲೇ ವಾಕ್ ಮಾಡೋದು ನಾನು. ಸೊ ಟೈಮಿಗೆ 5:15 ಆಯ್ತಾ ಬಂತು. ಇನ್ನೇನು ಒಂದು 8K ಸ್ಟೆಪ್ಸ್ ಆಗಿದೆ ನಂದು. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಮ್ಮ ಬ್ಲ್ಯಾಕಿನ್ ತೊಗೊಂಡು ಥಿಯೇಟ್ರ್ ಕಡೆ ಹೋಗಿ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಏನು ಕತೆ ಅಂತ. ಹೌಸ್ಫುಲ್ ಅಂತೂ ಆಗಿದೆ ಆನ್ಲೈನಲ್ಲಿ ಬುಕ್ ಮೈ ಶೋಲ್ಲಿ ನೋಡಿದಾಗ. ಸೊ ಅಲ್ಲಿ ಹೋಗಿ ಎಷ್ಟು ಜನ ಬಂದಿದ್ದಾರೆ ಏನು ಎಲ್ಲ ನೋಡಿ ಮೂವಿ ಹೆಂಗಿದೆ ಅಂತ ನಾನು ಹೇಳ್ತೀನಿ. ದಿನ ಎಲ್ಲ ಓಡೋಗ್ಬಿಟ್ಟಿದ್ದ ಅಂದ್ಕೊಂಡೆ, ಇಲ್ಲೇ ಅವನ ಶಿಕ್ಷೆ. ಇಷ್ಟು ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಸೊ ಸಾಕು, ನೆಗೆಟಿವ್ ಆಗಿ ಚಿಕ್ಕದು ಬಚಾವಾಗೋಣ, ಪಕ್ಕದವ್ರ ರೇಂಜ್ಗೆ ಇರೋಣ, ಆ ಇಂಡಸ್ಟ್ರಿ ಅವ್ರ ಲೆವೆಲ್ ಅಲ್ಲಿ ತೂಗೋಣ, ಅದನ್ನೆಲ್ಲ ಹೋಗ್ಸಿ ಈ ಲೆವೆಲ್ಗೆ ಅವ್ರು ಮಾಡೋದಕ್ ಮುಕ್ಕರಿಬೇಕು.
ಪ್ಲೀಸ್ ಹೋಗೋದ್ರೆ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಮೂವಿ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದೆ. ಸೊ ನನ್ನ ಪ್ರಕಾರ ಮೂವಿಲಿ ಎಲ್ಲ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಒಂದು ಸ್ವಲ್ಪ ಲ್ಯಾಗ್ ಅನ್ಸ್ಬೋದು, ಬಟ್ ಸೆಕೆಂಡ್ ಹಾಫಲ್ಲಿ ಒಳ್ಳೆ ಟ್ವಿಚ್ಗಳಿದೆ. ಫೈಟ್ ಸೀಕ್ವೆನ್ಸ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಡೈಲಾಗ್ ಅಂತೂ ಕೇಳಂಗೆ ಇಲ್ಲ, ಒಂದಕ್ಕಿಂತ ಒಂದು ಮಸ್ತಾಗಿದೆ. ಕಾಸಿಗೆ ವರ್ತಾ ಅಂದರೆ ವರ್ತು ಅಂತ ಹೇಳ್ಬೋದು, ಬಟ್ ಆದರೂ ಒನ್ ಟೈಮ್ ವಾಚ್ ಅಂತ ನನ್ನ ಪ್ರಕಾರ ಮೂವಿ. ಸಿಂಪಲ್ ಆಗಿ ಇದರಲ್ಲಿ ರಾಯನ್ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ, ನನಗಿಂತ ಗಂಡಿಸ್ಬೇಕಾ ನಿಂಗೆ? ಭಯ ಪಡ್ಬೇಡ, ಓಪನ್ ಮಾಡು. ಶ್ರೀ ಕೃಷ್ಣನ್ ಭಜನೆ ಮಾಡೋಣ, ಏನೂ ಆಗಲ್ಲ. ಸೀನ್ಸಲ್ಲಿ ಏನು ಬ್ಲರ್ ಮಾಡಿ ಹಾಕಿದ್ದೀನಿ ಅಂದರೆ ನಮ್ಮ ಕನ್ನಡ ಮೂವಿನ ನಾವೇ ಪೈರಸಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಒಂದು ಸೀನ್ ಹಾಕಿದ್ರೂ ಪೈರಸಿನೇ, ಇಡೀ ಮೂವಿ ಹಾಕಿದ್ರು ಪೈರಸಿನೇ. ಆಗಲೇ ಹೇಳ್ದಂಗೆ ಒನ್ ಟೈಮ್ ವಾಚ್ ಮೂವಿ, ಹೋಗಿ ನೋಡಿ. ಬಟ್ ಅದೇ ಫ್ಯಾಮ್ಲಿ ಜೊತೆ ಹೋದ್ರೆ ಅಂತೂ ನೋಡೋಕ್ಕಾಗಲ್ಲ ಮೂವಿ ಇದು. ಬಟ್ ಅದೇ ಫ್ರೆಂಡ್ಸ್ ಜೊತೆ ಇಲ್ಲ ಒಬ್ಬರೇ ಹೋಗಂಗಿದ್ರೆ ಒನ್ ಟೈಮ್ ಎಂಟರ್ಟೈನರ್.